ಅಮ್ಮ ಮಗಳೇ ರೇಣುಕಾ, ಹೂವು ದುಂಬಿಯ ಸ್ನೇಹ ಬಯಸುತ್ತಲ್ಲದೆ ಹುಲ್ಲಿನ ಸ್ನೇಹ ಬಯಸಲಾರದು. ನೀರಿಲ್ಲದೆ ನೈದಿಲೆ ಬದುಕುದೆ. ಚಕಾರವ ಚಂದನ ಬಯಸಿದಂತೆ ಅದೇ ಕೂಲಿನ ನನ್ನ ಮನವು ಅವರನ್ನು ಬಯಸುತ್ತಿರುವುದು. ಅವರಿಲ್ಲದೆ ನಾನು ಬಾಳಲಾರೆನು. ಜನಕ ಜಗಳ ವಿಖ್ಯಾತಿ ಕಾಂತಿ ಕನಕ. ಅಮ್ಮ ಮಗಳೇ ರೇಣುಕಾ, ರಣರಂಗದಲ್ಲಿ ಸೂರ್ಯನಡಲ ಕಾದಾಡುವ ಧೈರ್ಯ ಶೌರ್ಯ ಸಾಹಸ ಇರುವುದು ಬಿಟ್ಟು ರಾಜಕುಮಾರನ ಕೈ ಹಿಡಿಗೆ ತಂದು ಬಿಟ್ಟು ಈ ರೀತಿ ಮಾತನಾಡೋದು ಸರಿಯಲ್ಲ ಮಗಳೇ. ನೀನು ತಿಳಿದವಳೆ ರೇಣುಕಾ. ಮಾತು ಮಾತಿಗೆ ಸನ್ಯಾಸಿ ಸನ್ಯಾಸಿ ಎಂದು ಮಾತನಾಡಬೇಡ. ಅದು ಯಾವಕ್ಕೆ ಮಗಳೇ ರೇಣುಕಾ? ಅವರನ್ನು ಬಿಟ್ಟು ನಾನು ಮತ್ತಾರನ್ನು ಲಗ್ನವಾಗುವುದಿಲ್ಲ. ಅದು ಎಂದಿಗೆ ಸಾಧ್ಯ ಇಲ್ಲ ಮಗಳೇ ರೇಣುಕಾ. ನನ್ನ ಮನಸ್ಸು ಅವರನ್ನು ಒಪ್ಪಿರುವುದಲ್ಲ. ನನ್ನ ಮನಸ್ಸು ಒಪ್ಪುವಾಗಲ್ಲ ಮಗಳೇ. ತಂದೆ ರೇಣುಕಾ, ಮಗಳ ಮಾತು ಕೇಳಬೇಕಲ್ಲವೇ? ಕೇಳ ಮಾತು ಆದರೆ ಕೇಳ್ತೀನಿ ರೇಣುಕಾ. ಎಷ್ಟು ಮಾತ್ರಕ್ಕೆ ಕೇಳೋದಿಲ್ಲ ರೇಣುಕಾ. ಅವ ಅಪ್ಪಯ್ಯ, ಅಮ್ಮ ಮಗಳ ರೇಣುಕಾ, ಅಲ್ಲಿ ಕಾಣುವ ಪಕ್ಷಿ ಯಾವುದು ತಂದೆ? ಹೋಗಿಲ್ಲ ಮಗಳ. ಹಾಗಾದ್ರೆ ಹೇಳಿ ಕೇಳು. ಹೇಳು, ಚೆನ್ನಾಗಿ ಹೇಳ ಮಗಳ ರೇಣುಕಾ. ಪಕ್ಷಿ ಯಾವುದು ತಂದೆ? ಹೋಗಿಲ್ಲ ಮಗಳ ರೇಣುಕಾ. ಅದರ ಬಣ್ಣ ಹೇಗಿರುವುದಪ್ಪಯ್ಯ? ಅದರ ಬಣ್ಣ ಕಪ್ಪಾಗಿದ್ದರು ಅದರ ಕಂಡದಿಂದ ಹೊರಹೊಮ್ಮುವ ದನಿ ಅದು ಇಷ್ಟು ಇಂಪಾಗಿದೆ ಅಲ್ಲವೇ? ಆದ ಕಾರಣ ಮುನಿವರನ ಗುಣ ಗಾಂಭೀರ್ಯಕ್ಕೆ ಮನಸ್ಸೋತೋಳು ನಾನು. ನಮ್ಮಿಬ್ಬರ ಲಗ್ನವನ್ನು ಮಾಡು ಜನಕ. ಎನ್ನದ ಮೋಹದ ಮಗಳೇ ಜನಕ, ನವರತ್ನ ಮಾಲೆಗಳಿಂದ ಅಲಂಕೃತಳಾಗಿ ಚಿನ್ನದಂತಿರುವ ಸೀರೆಯನ್ನು ಉಟ್ಟು ಮುತ್ತು ಮಾಣಿಕ್ಯದ ಆಭರಣಗಳನ್ನು ಧರಿಸಿ ಲಕ್ಷ್ಮಿ ಅಂತ ಪರಿಸೋಸನ್ನು ಬಿಟ್ಟು ನೀನು ನಿರಾಭರಣ ಸುಂದರಿಯಾಗಬಹುದು ಎದಕ್ಕೆ ಸರಿತುವರೆದು ಕುಮಾರ. ಹಾಗಾದ್ರೆ ಮಾರ್ಯ ಕಾಶ್ಮೀರ
ಚಕ್ರವರ್ತಿ ಎನ್ನ ಮಾತು ಕೇಳು ಪೂರ್ತಿ ಮಗಳ ಮುಂದೆ ಏನಿಲ್ಲ ಪ್ರೀತಿ ಅವ್ವ ಅಪ್ಪ ಅಮ್ಮ ಮಗಳೇ ರೇಣುಕಾ, ಹುಟ್ಟುವಾಗ ಏನೇನಾದ್ರೂ ಹೊತ್ತುಕೊಂಡು ಬಂದನೆ ಅಥವಾ ಸಾಯುವಾಗ ಏನೇನಾದ್ರೂ ಹೊತ್ತುಕೊಂಡು ಹೋಗುವನೆ ಮಧ್ಯದಲ್ಲೇ ತೊಲಗಿ ಹೋಗುವ ಈ ಸಿರಿ ಸಂಪತ್ತು ನನಗೆ ಬೇಕಾಗಿಲ್ಲ. ಅವುಗಳಾಗಿ ನಾನು ಹುಟ್ಟಿಲ್ಲ. ಕಾಶ್ಮೀರ ಚಕ್ರವರ್ತಿ ಎಲ್ಲ ಮಾತು ಕೇಳ ಪೂರ್ತಿ. ಈ ನಿನ್ನ ಪರ್ವ ವಿರಾಜರಿಗೆ ಸನ್ಯಾಸರಿಗೆ ಅಷ್ಟು ವರ್ಣದಲ್ಲಿ ಅರಮನೆಯಲ್ಲಿ ಅನುಭವಿಸ ನಮ್ಮಂತವರಿಗೆ ಅಲ್ಲ ಮಗಳೇ ಮಾತನಾಡುವಿಗ. ಹೌದಪ್ಪಯ್ಯ. ಯೋಗಿಯ ದರ್ಶನ ಮಾತ್ರದಿಂದ ಭೋಗಾದಿ ವಿಲಾಸ ಜೀವನ ತೋರಬೇಕೆಂದಿರುವೆ. ರಾಜ್ಯ ಮರ್ಯಾದೆಗೆ ಕುಂದೆ ತೆರೆಯುವ ನಿನ್ನ ತಂದೆಗೆ ಕೀರ್ತಿಗೆ ಮಸಿಗಳಿಸಿಗ ಉಡವತೆ ಅಮ್ಮ ಮಗಳೇ ರೇಣುಕಾ, ಹುಟ್ಟುವಾಗ ಏನೇನಾದ್ರೂ ಹೊತ್ತುಕೊಂಡು ಬಂದೇನೆ, ಸಾಯುವಾಗ ಏನೇನಾದ್ರೂ ಹೊತ್ತುಕೊಂಡು ಹೋಗನೆ, ಮಧ್ಯದಲ್ಲಿ ತೊಲಗಿ ಹೋಗುವ ಈ ಸಿರಿ ಸಂಪತ್ತನ್ನು ಎಂದಿಗೂ ಆಸೆ ಮಾಡುವಳಲ್ಲ ನಾನು. ನಿಮ್ಮ ಕೀರ್ತಿಗೆ ಮಸಿ ಹಚ್ಚುವ ಮಗಳು ನಾನಲ್ಲ. ಸುಮ್ಮನೆ ನಮ್ಮಿಬ್ಬರು ಲಗ್ನವನ್ನು ಮಾಡು ಜನಕ, ಜಗದ ವಿಖ್ಯಾತಿ ಕಾಂತಿ ಗಣಕ. ಜನಕ ಆದಿಶೇಷನ ಬನಿ ಮನೆಗೆ ಚಿನ್ನದಲ್ಲಿದ್ದರದಕ್ಕೆ ಶೃಂಗಾರ, ಕಡಗದಲ್ಲಿದ್ದರದಕ್ಕೆ ಬೆಲೆ ಬರುವುದೇ. ತಂದೆಯಾದ ನಾನು ಮೋದಿಗೆ ಬರುವ ಗುಂಡುಗಳಿಗೆ ಎತ್ತ ಮಗಳನ್ನು ಬೆಲೆ ಕೊಡಲಿ. ಈ ನಿನ್ನ ನಿರ್ಧಾರವನ್ನು ಬದಲಿಸು, ಇಲ್ಲವಾದರೆ ಬಳಿರ ನಿನ್ನ ರುಂಡ ನಮ್ಮ ಕರೆದು ಚೆಂಡಿನಂತ ತೂರಿ ಬಿಡುವೆ. ನೀನು ಸತ್ತರು ಚಿಂತೆ ಇಲ್ಲ, ಒಂದೆರಡು ದಿನ ಹತ್ತು ಸುಮ್ಮನಾಗಿದೆ. ನಿನ್ನ ನೆತ್ತಿಯ ಮೇಲೆ ಮಾಸಾರಿಲ್ಲ ನಿನಗಿಂತ ಛಲ ತರವಲ್ಲ ಮಗಳೇ. ಏಳಗಿರಿಯಲ್ಲ ಮುಂದೆ ನಿನ್ನ ರಗಳೇ. ಅವ ಅಪ್ಪಯ್ಯ ಮಗಳೇ ರೇಣುಕಾ, ನಾನು ಸತ್ತರು ಚಿಂತಿಲ್ಲ, ಒಂದು 2 ದಿನ ಹತ್ತು ಸುಮ್ಮನೆಗೆ ಅಂತ ಹೇಳುವೆಯಾ ಜನಕ? ರಕ್ತವು ತಿಪ್ಪೆಯಲ್ಲಿದ್ದರು ಮಸಿ ಬಟ್ಟೆಯಲ್ಲಿ ಮುಚ್ಚಿಟ್ಟರು, ರಕ್ತವೆಂದು ಹೇಳುವರ ಹೊತ್ತು ಕೈಯೆಂದು ಯಾರು ಹೇಳುವುದಿಲ್ಲ. ಈ ರೇಣುಕಾ ಜಮದಗ್ನರು ಎಂದೋ ಮಲಪ್ರಭಾ ನದಿಯಲ್ಲಿ ಒಂದಾಗಿರುವುದು. ಆದ ಕಾರಣ ನಮ್ಮಿಬ್ಬರು ಲಗ್ನವನ್ನು ಮಾಡೋ ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಆಹೋ ರೇಣುಕಾ, ಮಡಿಗೆನ್ನಿಟ್ಟು ಗೆದ್ದೆಗೆಂದು ತಿನ್ನುವ ಮದುವೆ ಮಾಡಿಕೊಂಡು ನೀನೇನು ಸುಖ ಪಡುವಿಗಮ್ಮ. ತೂಲಿಗೆ ತಲಪದಲ್ಲಿ ಮಲಗಿದರೆ ಈ ನಿನ್ನ ಕೋಮಲ ಶರೀರ ಹುಟ್ಟಿದ ಮೇಲೆ ಮಲಗಿ ಕಲ್ಲು ಮುಳ್ಳುಗಳನ್ನು ತಿಳಿದು ಕಣ್ಣೀರು ಸುರಿಸುತ್ತಾ ಬೇಡ ಮಗಳೇ ಬೇಡ. ರಾಜಕುಮಾರ ಚಿತ್ರಪಟಗಳು ಇಲ್ಲಿರುವವು. ಯಾರನ್ನ ಮೆಚ್ಚುವಿಗೆ ಅವರಿಗೆ ವೈಭವದಿಂದ ನಿನ್ನ ದಾರಿಯನ್ನು ಕೊಡುವೆ. ಇನ್ನು ಕೆಲ ಕಾಲ ಕೊಡುವೆ. ಆಲೋಚನೆ ಮಾಡಿ ನಿನ್ನ ನಿರ್ಧಾರವನ್ನು ಬದಲಿಸು ಕುಮಾರಿ. ಆಲೋಚನೆ ಮಾಡಿ ನೋಡಿ ನಿನ್ನ ಬಾಳ ಬೆಳಗುವ ಸನ್ಮಾರ್ಗದ ದಾರಿ. ನಾರದ ಮುನಿವರು ಬಂದಂತಾಯಿತು. ಬರಲಿ ಬರಲಿ, ನನ್ನ ಮಗಳ ವಿಚಾರವನ್ನು ಅವರನ್ನ ಕೇಳುತ್ತದೆ. ಸ್ವಾಮಿ ನಾರಾದರೆ ದೀರ್ಘಾಯುಷ್ಯ ಮಸ್ತು ರೇಣುಕಾ ಚಕ್ರವರ್ತಿ ಮೇಲೆ ಕೇಳು.
ಆಹೋ ಸ್ವಾಮಿ ನಾರದರೆ, ಎನ್ನ ಮಗಳಾದ ರೇಣುಕಾ ದೇವಿಗೆ ಈ ಬಡ ಜೋಗಿಯನ್ನು ಮದುವೆ ಮಾಡಿಕೊಳ್ಳವನೆಂದು ಒಂದೇ ಸಾಧಿಸಿರೋಳ. ಇವಳ ಮನಸ್ಸು ಬದಲು ಮಾಡುವಂತೆ ಬೇಡಿಕೊಳ್ಳವನ ಮುನಿಬಾ, ಇಷ್ಟ ಎನ್ನ ಭಿನ್ನವಾ. ರೇಣುಕಾ ಚಕ್ರವರ್ತಿ ಹೇಳುವನು ಕೇಳು. ಅದು ಏನು ಚೆನ್ನ ಹಾಗೆ ಸ್ವಾಮಿ ನಾರದರೆ. ಕಾಶ್ಮೀರದ ರಸ ರಾಜ, ಕಾಶ್ಮೀರದ ರಸ ರೇಣುಕಾ ರಾಜ, ನಿಮ್ಮ ಪುತ್ರಿಯ ಹೇಳುವೆ ವಿಷಯ, ನಿಮ್ಮ ಪುತ್ರಿಯ ಹೇಳುವೆ ವಿಷಯ, ಕಾಶ್ಮೀರದ ರಸ ರೇಣುಕಾ ರಾಜ. ರೇಣುಕಾ ಹೇಳುವನು ಚೆನ್ನಾಗಿ ರೇಣುಕಾ ದೇವಿ ಜಮದಗ್ನಿಯರು, ರೇಣುಕಾ ದೇವಿ ಜಮದಗ್ನಿಯರು, ಹಿಂದಿನ ಜನ್ಮದ ಸತಿಪತಿಯರು. ಹಿಂದಿನ ಜನ್ಮದ ಸತಿಪತಿಯರು, ಶಾಪದಿಂದ ದೂರಾಗಿರುವರು, ಶಾಪದಿಂದ ದೂರಾಗಿರುವರು. ಕಾಶ್ಮೀರದ ರಥ ರೇಣುಕಾ ರಾಜ, ಕಾಶ್ಮೀರದ ರಥ ರೇಣುಕಾ ರಾಜ, ನಿಮ್ಮ ಪುತ್ರಿಯ ಹೇಳುವೆ ವಿಷಯ, ನಿಮ್ಮ ಪುತ್ರಿಯ ಹೇಳುವೆ ವಿಷಯ, ಕಾಶ್ಮೀರದ ರಥ ರೇಣುಕಾ ರಾಜ. ಸತ್ಯ ವಿಚಾರವನ್ನು ಹೇಳುವನು, ಚಿತ್ತ ಬಿಟ್ಟು ಕೇಳುವ ಬೇಗನೆ. ಅದು ಏನು ಚೆನ್ನಾಗಿ ಹೇಳು ಸ್ವಾಮಿ ನಾರದರೆ. ಅದು ಏನೆಂದರೆ, ಜಮದಗ್ನಿ ರೇಣುಕಾ ದೇವಿ ಶಾಪಗ್ರಸ್ತ ದೇವತರು, ಅವರ ಮನದಾಸಿಯಂ ಈಡೇರಿಸು, ಅವರ ಮಾತು ನಿರಾಕರಿಸಬೇಡ. ತಕ್ಷಣ ಅವರ ಮದುವೆಯನ್ನು ಮಾಡಿ ನಿಶ್ಚಿಂತನಾಗು. ರೇಣುಕಾ ದೇವಿಯ ಗರ್ಭದಲ್ಲಿ ನಾರಾಯಣ ಅಂಶ ಸಂಭೂತನಾದ ಭಾರ್ಗವರಾಮನು ಜನಿಸುವನು. ಭೂವಾರ ಕಡಿಮೆ ಮಾಡಲು ದುಷ್ಟರನ್ನು ಸಂಹರಿಸಿ ಶ್ರೇಷ್ಠರನ್ನು ರಕ್ಷಿಸುವನು. ರೇಣುಕರಾಜ, ಈ ಮಾತು ಮಾತ್ರ ಸಹಜ. ಮುನಿಕುಲ ಪಾವರನಾದ ನಾರದರೆ, ಅಯ್ಯೋ ನಾನೆಂಥ ಜ್ಞಾನೇ. ರೇಣುಕಾ ಜೀವನ ಚರಿತ್ರೆ ನಿಮ್ಮಿಂದ ತಿಳಿದುಕೊಂಡನ. ಎನ್ನ ಮನದಲ್ಲಿ ಮಹಾನಂದ ಪಟ್ಟನು. ನಿನ್ನ ಇಷ್ಟದಂತೆ ರೇಣುಕಾ ಜಮದಗ್ನಿಯ ಕಲ್ಯಾಣ ಮಹಾವೈಭವದಿಂದ ನಡೆಸುವ ಮುನಿಪುತ್ರ. ನೋಡ್ರಿ ಮದುವೆ ವೈಭವ ಸಂಭ್ರಮ. ಸಂತೋಷ ಸಂತೋಷ. ಬೊಂಬೆ ಅಂತಿರುವ ಎನ್ನ ಮಗಳೇ, ನೀನು ಜನಕ, ನೀನು ನನ್ನ ಮಗಳಲ್ಲ, ನನ್ನ ತಾಯಿ ಎಂದು ತಿಳಿದುಕೊಂಡನ. ನಮ್ಮ ವಂಶಾಧಾರದ ಕುವರಿ ಮೆಚ್ಚಿನ ಮಗಳನ್ನು ಕಾಡಿ ನಾನು ಹುಚ್ಚನಂತ ವರ್ತಿಸಿದೆ. ಎನ್ನ ಅಪರಾಧವನ್ನು ಕ್ಷಮಿಸು ತಾಯಿ, ಎನ್ನ ಅಪರಾಧವನ್ನು ಕ್ಷಮಿಸು. ನಿನ್ನ ಇಚ್ಛೆಗೆ ಅಡ್ಡಲಾಗಲಾರೆ. ಜಮದಗ್ನಿಯವರಿಗೆ ನಿನ್ನ ದಾರಿಯನ್ನು ಕೊಡಲು ಸಿದ್ಧನಾಗಿದೆ. ತಪ್ಪಿ ನಿಲ್ಲಿಸ್ಬೇಕು, ತಪ್ಪಿ ನಿಲ್ಲಿಸ್ಬೇಕು. 2 ನಿಮಿಷ. ನಾಳೆ ಬ್ರಹ್ಮರಾಂಬ ದೇವಾಲಯದಲ್ಲಿ ನಿಮ್ಮ ಮದುವೆ ಖಂಡಿತ ಬಂದು ತಿಳಿ. ಆಹೋ ಸ್ವಾಮಿ ಜಮದಗ್ನಿ ಮುನಿವರರೇ, ರೇಣುಕರಾಜ, ಎನ್ನ ಪುತ್ರಿಯಾದ ರೇಣುಕಾ ದೇವಿಯನ್ನು ನಿಮಗೆ ದಾರಿಯನ್ನು ಕೊಡಲು ಸಿದ್ಧನಾಗಿರುವೆ. ಇವಳನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಬೇಕು. ಅಮ್ಮ ಮಗಳೇ ರೇಣುಕಾ, ಈಗಲಾರದ ನಿನ್ನ ಮನಸ್ಸಿಗೆ ಸಂತೋಷವಾಗಿದೆ. ಸಂತೋಷವಾಯಿತು ತಂದೆ. ನಾನಿನ್ನು ಮಾಡಲಾರೆ ರಗಳೇ. ಬಳಿರಿಯ ಎಲ್ಲ ಈ ಸಾರದ ನಮ್ಮ ಪುತ್ರಿಯಾದ ರೇಣುಕಾ ದೇವಿ ವಿವಾಹ ಮಹೋತ್ಸವಕ್ಕೆ ಬಂಧು ಬಾಂಧವರನ್ನು, ಅತಿಥಿಗಳ ಭಾವಗಳನ್ನು ಮತ್ತು ಪುರಜನಪುರಿ ಯಾರನ್ನು ಜಾಗ್ರತೆಯಿಂದ ಬರೆಯಲು ಸಾರದೆ. ಇನ್ನೆಷ್ಟು ದುಂಟಾಗಲಿ ಭೂಪತಿ. ಮಹಾರಾಜರೇ, ಈಗ ನಮ್ಮನ್ನು ಕರೆಸಿದ ಕಾರಣವೇನು? ಸ್ವಾಮಿ ಆಚಾರ್ಯರೇ, ಎನ್ನ ಮಗಳಾದ ರೇಣುಕಾ ದೇವಿಯು ಕಲ್ಯಾಣ ಮಾಡುವ ನಿಶ್ಚಯ ನಡೆಸಬೇಕೆಂದು ಬೇಡಿಕ
ಕಳ್ಳವನ ಸ್ವಾಮಿ ಸಜ್ಜನರ ಪ್ರೇಮ. ನಿಮ್ಮ ಮಗಳಾದ ರೇಣುಕಾದೇವಿಯನ್ನು ಜಮದಗ್ನಿ ಮಹಾಮುನಿವರಿಂದ ಕೊಡಲು ಸಿದ್ಧರಾಗಿರುವರಲ್ಲವೇ? ಹೌದು ಸ್ವಾಮಿ. ಹಾಗಾದರೆ ಲಗ್ನಕ್ಕೆ ಬೇಕಾದ ಪೂಜೆ ಸಾಮಗ್ರಿಗಳೆಲ್ಲವೂ ಸಿದ್ಧವಾಗಿರುವವೇ? ಸಿದ್ಧವಾಗಿರುವ ಸ್ವಾಮಿ. ನಿಮ್ಮ ಸಕಲ ಬಂಧು ಬಾಂಧವರು ಬಂದಿರುವರೇ? ಎಲ್ಲರೂ ಬಂದಿರುವ ಸ್ವಾಮಿ. ಹಾಗಾದರೆ ಕಲ್ಯಾಣವನ್ನು ಪ್ರಾರಂಭ ಮಾಡುವ. ತದೇವ ಲಗ್ನಂತು ತಾರಾಬಲಂ ದೈವಾಬಲಂತು ದೇವಾಬಲಂ ಜಮದಗ್ನಿ ರೇಣುಕಾದೇವಿಯ ಕಲ್ಯಾಣಂ ಸಮರ್ಪಯಾಮಿ. ಹಾಕ್ರಿ ಕೃತವೀರ ಕಾರ್ತಿರಚನಾ ಬರೀ ಕೃತವೀರ ಮತ್ತು ಕಾರ್ತಿರಚನಾ ಪರಿಶ್ರಮ ರೆಡಿಯಾಗಿರ್ಬೇಕು. ಕೃತವೀರ ಬರಬೇಕು. ಕೃತವೀರ ಕಾರ್ತಿರಾಜ್ಯ ಕೂಡ ರೆಡಿಯಾಗಿರ್ಬೇಕು. ಹೌದಿಲ್ಲ?
ನಾರಾಯಣ ನಾರಾಯಣ. ಕಾರ್ತಿಕ ಅರ್ಜುನ ಇರಬೇಕು. ಕಾರ್ತಿಕ ಅರ್ಜುನ ಧಾರ್ಮಿಕರಲ್ಲಿ ಧಾರ್ಮಿಕ ದೇವ ದಿವ್ಯ ಪ್ರಭಾವ ಹೊಳಿರೇಳೆ ಮನ್ನವ ದೇವ ಚಂಡತರ ಉತ್ತಂಡ ಗಂಡು ಗಿಲಿಗಳ ಗಂಡ ಮಾರ್ತಾಂಡ ಪ್ರಚಂಡ ಅಂಡಲಿಕ್ಕೆ ಬರುವರುಂಡಂ ಗಗನ ಮಂಡಲಕ್ಕೆ ಆರಿಸಿ ಬಿಡುವೆ ಮನ್ನವ ದೇವ ಮುಗುಟರ ಮುಂಭಾಗದಲ್ಲಿ ನಿಂತು ದಾರಂದು ವಿಚಾರಿಸುತ್ತಿರುವ ನೀನು ಓ ದೇವ ನಾವು ಧಾರ್ಮಿಕ ಇದೆಯಾ? ಲಾಯರ್ ಹಾಕುವುದು ಕೋಟು, ಪೊಲೀಸರು ಹಾಕುವುದು ಬೂಟು, ತಪ್ಪು ಮಾಡಿದವರಿಗೆ ಪಡೆಯುವರು ಏಟು ಅಂತ ಏಟುಗಳು ಬಂದು ಬಿಟ್ಟ ಸಾರಥಿ ಕರೆಯುತ್ತಾರೆ ಭೂಪತಿ. ಹೇಳಬೇಕು ತಮ್ಮ ನಾಮಾಂಕಿತ ಭೂರ್ತಿ. ಹೊಳಿರೇಳೆ ಸಾರಥಿ ಭೂಪತಿ ನಮ್ಮ ನಾಮಾಂಕಿತವೇನೆಂದರೆ ಅದೇನು ದೇವ? ಬಾಪುರ ಎನಗೆ ಎದುರಾಗಿ ಬಂದವರ ತಮರನ್ನು ಎಡಬಿಡದ ಪಂಚಮುಖಿ ಪರಶಿವನ ಧ್ಯಾನದಿಂದ ಅರ್ಪಡಿಸುತ್ತ ಬರುವ ರಾಜನ ಪುತ್ರ ಸದ್ಗುಣ ಚರಿತ್ರ ಮಹಿಷ್ಠಾಪತಿ ನಗರ ವಂಶ ಸಮೃದ್ಧಿಯಾಗಿ ಪರಿಪಾಲಿಸುವ ಕೃತಿ ವೀರ ಮಹಾರಾಜರೆಂದು ಎಂದು ಜೈಬೇರಿಯನ್ನು ಒಳಗಾಗುವುದು ಸಾರಥಿ ಅಭಿಜಾಗತಿ. ಕೃತವೀರ ಮಹಾರಾಜರು ತಾವಾದರೆ ಈ ಸಮಾಮತಕ್ಕೆ ಬಂದ ತಾತ್ಪರ್ಯವೇನು ದೇವ? ದಿವ್ಯ ಪ್ರಭಾವ. ಹೊಳಿರೇಳೆ ಸಾರಥಿ ಭೂಪತಿ ಈ ಶೃಂಗಾರದಿಂದ ಕಂಗೊಳಿಸುವ ಈ ರಂಗ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಎನ್ನ ಪುತ್ರನಾದ ಕಲಿಶೂರ ಕಾರ್ತಿವೀರನಿಗೆ ಪಟ್ಟಾಭಿಷೇಕ ಮಾಡಲು ಕಾರಣ ಬರೋಣವಾಯಿತು. ಖಂಡಿಯ ಸಾರಥಿ ತಿಳಿಯುತ್ತೇನೆ ಸಂಗತಿ. ತಿಳಿದು ಭೂಪತಿ, ಮುಂದೇನು ಸಂಗತಿ? ತಾತ್ಪರ್ಯ ಬರಬೇಕು. ಬಳಿ ರೇಳೈ ಸಾರಥಿ ಭೂಪತಿ ಎನ್ನ ಪುತ್ರನಾದ ಕಲಿಶೂರ ಕಾರ್ತಿವೀರನಿಗೆ ಪಟ್ಟಾಭಿಷೇಕ ಮಾಡಲು ತಂದೆಯಪ್ಪಣೆಯಾಗಿ ತಂದು ತಪ್ಪದೆ ಕರೆದುಕೊಂಡು ಬಾ ಸಾರಥಿ. ನೀನು ಹೋಗೋದಿ ಜಾಗೃತಿ. ತಿಳಿಯಿತು ಭೂಪತಿ, ಈ ಪೀಠವನ್ನು ಅಲಂಕರಿಸಿ ಜಾಗೃತಿ. ತಾತ್ಪರ್ಯ ಬರಬೇಕು. ತಾತ್ಪರ್ಯ ವೆಂಕಟೇಶ್ ಅರ್ಜೆಂಟ್ ಬರಬೇಕು. ಪರಿಶ್ರಮ ರೆಡಿ ಆಗಿರ್ಬೇಕು, ಲೇಟ್ ಮಾಡಬಾರ್ದಲ್ಲ. ಭಾರ್ಗವ ರೆಡಿ ಆಗಿರ್ಬೇಕು. ಬೇಗ ಕರ್ಕೊಂಡು ಟೈಮ್ ಆಗತ್ತೆ. 4 ಗಂಟೆ ಆಯ್ತು ಇನ್ನ ನೀವು.
ಸೈಲೆನ್ಸ್. ದೇವ ಕ್ರಮದಿಂದ ಕರಗಜದ ಕಟ್ಟ ಹಿಡಿಯಂಬಿಡಿದು ನಡೆಸುತ್ತ ಪಡಿವಿಯನ್ನು ಪಡೆದಡ ಪಡೆಯುವ ಗುಡಿ ಗುಡಿ ಗಂಬ ಮೃಗೇಂದ್ರನ ಭೀಕರ ಎತ್ತ ಕದರದ ಓಂಕಾರವನ್ನು ಗೈಯುತ್ತಾ ಮನ್ನವ ದೇವ ಸಡ್ಡಗರದಿ ನುಡಿ ಏಳು ತಡರ ಗಟ್ಟಿ ನಡುಗುಟ್ಟಿನ ಗಂಟಾವರದಿಂದ ಎಡಬಲದ ಗುಡಿ ಮೀಸೆಯ ತುಡುಕಿ ತೀಡುವ ದುಡಿ ವಿಕ್ರಮ ಮುಂಭಾಗದೊಳಗಿತ್ತ ಮಾತನಾಡಿಸುವ ಮನ್ನವ ತಡವರಿಸದ ಪಟದ ಜನಕರು ಏರ್ಪಡಿಸಿದ ನಾಮಾಂಕಿತವನ್ನು ನುಡಿದು ಜೀವಸವಂತರಾಗಲೇ ಬಟ ಮುಂದೆ ನೋಡಿ ಹಣವಾಡದಲ್ಲಿ ಬಾರಿಗೆ ಹುಡುಗನ ಅರ್ಪಟ. ಓ ದೇವ ನಾವು ದಾರುಂಬಿ ಕೇಳಿದ್ಯಾ? ಪ್ರಪಂಚದಲ್ಲಿ ಲಂಚ ಕೊಡುವನು ದೇಶದ್ರೋಹಿ, ಲಂಚು ಕಟ್ಟು ಬಿಡೋದು ಈ ರೈತರ ಬಾಯಿ ಎಷ್ಟು ಹೇಳಿದ್ರೆ ಕೇಳಲ್ಲ ಈ ಸರ್ಕಾರ ಎಂಬುದು ತಾಯಿ. ಬಳ್ಳಾರಿ ಬದನೆಕಾಯಿ, ಇಟ್ಲಾಪುರಿ ಹೀರೆಕಾಯಿ, ಕುಡ್ತಿನ ಕುಂಬಳಕಾಯಿ, ನೆಲ್ಲಾಪುರ ನೆಲ್ಲಿಕಾಯಿ, ಈ ವೇಸಿಕ ಹೊಡೆಯುವ ತೆಂಗಿನಕಾಯಿ. ಎಷ್ಟು ಕಾಯಿ ಹೊಡೆದ್ರು ಅರ್ಪುತ ಮಾಡಿಕೊಳ್ಳಲು ಈ ನಮ್ಮ ಅನವಳ ಗ್ರಾಮದ ಮಾರಮ್ಮವ್ವ ತಾಯಿ. ಅಂತ ತಾಯಿಗೆ ನಾನು ಚರಣದಾಸ, ಊರಿಗೆ ಬುಡ್ಡಕಲ್ಲ ವಾಸ, ದಾಸಾನದಾಸ ನನ್ನನ್ನು ಸುಂದರ ಸಾರಥಿ ಎಂದು ಕರೆಯುತ್ತಾರೆ ಭೂಪತಿ. ಮುಸುಗಿ ತೆಗೆಯಮ್ಮ ಮಲ್ಲಮ್ಮತ್ತಿ. ಬಲಿರೇ ಎಲ್ಲ ಈ ಸಾರಥಿ ನಮ್ಮ ನಾಮಾಂಕಿತವೇನೆಂದು ಕೇಳಿದೆಯಾ? ಹೌದು ದೇವ. ಹಾಗಾದರೆ ಇತ್ತ ಬಂದು ಚಿತ್ತ ಬಿಟ್ಟು ಕೇಳು. ಅದೇನು ದೇವ? ತಳದ ಒಡೆಯುವ ಎಲ್ಲ ಮಹಾವೀರನಂತ ಮೆರೆವೆಗದ ಸರ್ಕಾಧಿಪತಿಯಾದ ಇನ್ನನು ತನ್ನ ಪಟ್ಟಣ ಬಿಟ್ಟು ದಿಕ್ಕಟ್ಟು ಓಡುವುದರ ಭಲ ಭಲ ಎಲ್ಲ ಸಾರಥಿ ಭೂಪತಿ. ಎನ್ನವರನ್ನು ಗುಟ್ಟಿನ ಗಂಟ ಅವರಕ್ಕೆ ಅಷ್ಟು ದಿಕ್ಪಾಲಕರು ಅಪ್ಪನಾರಕ್ಕೆ ಬೈಗೊಟ್ಟರು. ಸಾರಥಿ ಇದು ಅಲ್ಲದ ದಿಗ್ಗರಣಿಗಳ ಭೂಪಾಲಕರಂ ಜಯಿಸಿ ತ್ರಿಲೋಕಕ್ಕೆ ನಾನೇ ಪಟ್ಟಾಧೀಕ್ಷರಿಸೆ. ಆ ತಳ ಬಿತಳ ಪಾತಾಳ ರಸತಾಳ ಲೋಕಂಗಳಂ ಭೇದಿಸೆ ಕುಬೇರನನ್ನೊಂದಿಸೆ. ಸೃಷ್ಟಿಯೋಳ ಶ್ರೇಷ್ಠನಾದ ಚಂದ್ರ ವಂಶ ತಿಲಕನೆಂದೆನಿಸಿದ ಬುದ್ಧ ಪರವಾಯಿ ಮೊದಲಾದ ನಮ್ಮ ವಂಶರಿಗೆ ಸಮಾಬಲಿಷ್ಠರೆಂದೆನಿಸಿದ ಕೃತವೀರ ಮಹಾರಾಜನ ಪುತ್ರ ಸಮನ ಚರಿತ್ರ. ಹಿಂಡಾಗಿ ಬರುವ ಎನ್ನರ ದಿಗರಂ ಗಂಡ ಕೆಳವಿ ಎನ್ನ ಸಾಹಸಮ ಕುದಕ್ಕಿ ದಕ್ಕಿನ ಸಾರಥಿ ಮೂರು ಲೋಕದಲ್ಲಿ ಮೀರಿಸ ಸೂರ ಅಮರಾವತಿ ಕೈಲಾಸಂ ಧಿಕ್ಕರಿಸುವ ಮಾಯಿಸ್ಪತಿ ನಗರಂ ಪರಿಪಾಲಿಸುವ ಸಾವಿರದ ಭುಜ ಕಲಿಸೂರ ಕಾರ್ತಿವೀರ ಅರ್ಜುನ ಬೇರು ಓಡಿಸಲ ಸಾರಥಿ. ಕೃತವೀರನ ಪುತ್ರ ಕಾರ್ತಿವೀರ ಅರ್ಜುನನು ತಾವಾದರೆ ಈ ಸಭಾಮತಕ್ಕೆ ಬಂದ ತಾತ್ಪರ್ಯನ ದೇವ ದಿವ್ಯ ಪ್ರಭಾವ. ಬಲಿರ್ರೇ ಎಲ್ಲ ಈ ಸಾರಥಿ ಭೂಪತಿ. ಈ ಸುಂದರವಾದ ಸಭಾಸ್ಥಾನಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಚಪ್ಪನ್ನಾರು ದೇಶದ ರಾಜರೋಳು ಕಪ್ಪ ಕಾಣಿಕೆಂತೊಂದೊಪ್ಪಿಸಿಕೊಳ್ಳುವ ಸುಪುಟರೋಳು ಮಹಾಸುಪುಟನೆಂದರಿಸಿದ ಎಲ್ಲಪ್ಪಿತನ ಒಪ್ಪಿ ಬರ ಹೇಳದ ಕರಬಲ್ಲ ಅವಧಿ ಖಡ್ಗ ಪಾಣಿಯಾಗಿ ಬರೋಣವಾಯಿತು ಸಾರಥಿ. ನಮ್ಮ ಪಿತರನ್ನು ತೋರಿಸೋದು ಜಾಗೃತಿ. ತಿಳಿಯಿತು ಭೂಪತಿ. ಈ ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ನಮೋ ನಮೋ ಅಪ್ಪಯ್ಯನೇ, ಮಾಡುವೆ ನಿನಗೆ ವಂದನೆ. ಸಕಲ ಐಶ್ವರ್ಯ ಮಸ್ತು ಮೇಲೆ ಕೇಳು ಪುತ್ರ ಕೋಮಲ ಗಾತ್ರ. ಬಾಪುರ ವೈರಿಗಳ ಗರ್ಭ ನಿರ್ಭೇದನ ಮಾಡುವ ಪಿತನೇ ಎನ್ನಂ ಕರೆಸಿದ ಕಾರಣ ಬೇರೆ ಬೇಗನೆ. ಮೋಕ್ಷಕ ಸಮಾಧಾನಕ್ಕೆ ಗಂಡ ಬೇರುಂಡನಂತೆ ಪ್ರತಿಪಾದಿಸುವ ಕಾರ್ತಿವೀರನೇ ಈ ನುಡಿಯಂ ಕೇಳು ಬೇಗನೆ. ಅಪ್ಪಯ್ಯನೇ ಅಹೋ ಕುಮಾರ ಬಲಿರ ಧೂರ್ತರಾದ ಧನುರಾಜ ಸೈನ್ಯವೇನಾದರೂ ನಮ್ಮ ಸಾಮ್ರಾಜ್ಯಕ್ಕೆ ಮುತ್ತಿಗೆ ಹಾಕಿರುವವರೆಗೆ ಜೈ ಬಲ ಬಲ ಜನಕ ಕುಮಾರ ಇಲ್ಲವೇ ಅಂಗ ವಂಗ ಕಾಳಿಂಗ ಕಾಶ್ಮೀರ ಮಗಧ
ಮಾಡುವ ಮೊದಲಾದ ಚಪ್ಪನ್ನಾರು ದೇಶದ ರಾಜರೇನಾದರೂ ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆ ಅಂತ ಒಂದೊಪ್ಪಿಸಿದೆ ತಪ್ಪಿ ನಿಂದಿರುವವರೆಗೆ ಅಂತದ್ದೇನಿಲ್ಲ ಕುಮಾರ. ಕುಮಾರ, ಅಲ್ಲದ ದಿಗ್ಧರಣಿಗಳು ಭೂಪಾಲ ಇದು ಅಲ್ಲದ ದೇವತರೇನಾದರೂ ನಮ್ಮ ಅಸೋಭಾವನ ತೋರ್ತಿರುವವರೆಗೆ ಅಂತದ್ದೇನಿಲ್ಲ ಕುಮಾರ. ಇಲ್ಲವೇ ನಮ್ಮ ಮಾಹಿಸ್ಪತಿ ನಗರ ಶೃಂಗಾರಂ ಕಂಡ ಬಂಡ ಮನಿಜರೇನಾದರೂ ಪುಂಡ ತಿರುಮಿಸಿರುವವರೆಗೆ ಅಂತದ್ದೇನಿಲ್ಲ ಕುಮಾರ. ಆಹೋ ತಂದೆ, ಯಾವ ವಿಷಯಕ್ಕಾಗಿ ಗರಿಸಿದೆ ನನ್ನ ಮುಂದೆ ಇದರಲ್ಲಿ ನಮ್ಮಳು ದ್ವೇಷದಾದಿದ್ದರೆ ಬಾಬರೇ ಮದ್ದದ ಮರ ಪಾಲಾಕ್ಷಿನ ವೃಕ್ಷದ ಅಡಿಗೆಕೊಂಡರು ಹಿಡಿದು ತಂದು ನಮ್ಮ ನಗರದ ಮುಂಭಾಗಕ್ಕೆ ಗಟ್ಟಿ ಹಾಕುವರು ತಂದೆ. ನೀನು ಕರೆಸಿದರೆ ನಾನು ಬಂದೆ, ವಿಚಾರ ಏನು ತಿಳಿಸನ್ನ ಮುಂದೆ. ಮೋಕ್ಷಕ ಸಮಾಧಾನಕ್ಕೆ ಗಂಡ ಬೇರುಂಡನಂತ ವಿಶ್ವಾಸಿಸುವ ಕಾರ್ತಿವೀರರೇ, ಈ ನುಡಿಯಂ ಕೇಳಬೇಕೇ. ಅದೇನು ವಿಸ್ತಾರವಾಗಿ ಅಪ್ಪಯ್ಯನೇ. ಸುರರಾಷ್ಟ್ರಕ್ಕಿಂತ ಶ್ರೇಷ್ಠವಾದ ಮಹಿಷ್ಠಾಪತಿ ನಗರಂ ಪಟ್ಟಂ ನಿನಗೆ ತಕ್ಷಣವೇ ಕಟ್ಟಿಸಿ ಬಿಡುವೆನು. ವೀರತತ್ವ ಮಾಯದಿಂದ ಕೊಟ್ಟಿರುವ ಪಟ್ಟಾಭಿಷೇಕ ಕಾರ್ಯವನ್ನು ಕೈಗೊಳ್ಳುವ ಮಿತನೇ ನಿನ್ನಂ ಕರೆಸಿರುವೆನು. ಕಾರ್ತಿವೀರನೆಂಬುವ ಕುಮಾರನೇ, ಅದಿಲಿತವ ಗಂಭೀರನೇ. ಆಹೋ ಜನಕ, ಹಿಂದಕ್ಕೆ ನಮ್ಮ ವಂಶಜನಾದ ಮರುತ್ ರಾಜ ನಂಬರಸನ ಬ್ರಾಹ್ಮಣರಿಗೆ ಧನವಂ ಕೊಡಬೇಕಾದರೆ ತನ್ನ ಕೈಯಿಂದ ಕೊಡದು ಅಂತ ಚಂದ್ರ ವಂಶದಲ್ಲಿ ಉದಯಿಸಿದ ಈ ನಿನ್ನ ಕುಮಾರನು ರಾಜಾದಿ ಕಡತರ ಪರವಾಗಿ ಹಿರಿಯರಾದ ನಿಮ್ಮ ಆಶೀರ್ವಾದದಂದದ ಸರ್ತ ಧರ್ಮಗಳನ್ನು ಬಿಡದ ಅಧರ್ಮಕ್ಕೆ ಮನೆಗೊಡದ ಕಾಯ ವಾಚ ಮನಸ್ಸಿನಿಂದ ರಾಜಂ ಪರಿಪಾಲಿಸಬೇಕು ಹೇಳಿಪಿತನೆ ಹಜಿಬಲನ್ವಿತನೆ. ಆಹೋ ರಾಜಕುಲಶೇಖರನಾದ ಎಲ್ಲ ಕುಮಾರನೇ, ಆಹೋ ಅಪ್ಪಯ್ಯನೇ, ಈ ನುಡಿಯಂ ಲಾಲಿಸಬೇಕೇ. ಅದೇನು ವಿಸ್ತಾರವಾಗಿ ಅಪ್ಪಯ್ಯನೇ. ಈ ಸಿಂಹಾಸನದ ಯೋಗ್ಯತೆ ಉಳ್ಳ ಸಿಂಹಾಸನದ ಯೋಗ್ಯತೆ ಉಳ್ಳ ನಿನ್ನಲ್ಲಿ ಇಂತಹ ಜಾಣತನವಿದ್ದರೆ ಈ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಬಿತ್ತರಿಸು. ಸಹಜವಾಗಿ ಅಪ್ಪಯ್ಯನೇ. ಅಹೋತನಯ ಜನಕ, ದೇವಲೋಕ ಸದಾ ಲೋಕ ಸಂಪತ್ತಿನಿಂದಿರುವವರು ಅವರು ಇರುವರು ಜನಕ. ಅಹೋತನಯ ಅಪ್ಪಯ್ಯನೇ, ಈ ಲೋಕದಲ್ಲಿ ಸೋಲುವರು ಯಾರು? ಅವರು ಸಹ ಇರುವರು ಜನಕ. ಈ ಧರಣಿ ಮಣಿಯರು ಅಧಿಕಾರಿ ಯಾರು? ಅವರು ಇರುವರು ಜನಕ. ಈ ಪ್ರದೇಶದಲ್ಲಿ ಪ್ರದೇಶಿಗಳು ಯಾರು? ಅವರು ಮತ್ತಿರುವರು ಜನಕ. ಕಾರ್ತಿವೀರನೆಂಬುವ ಕುಮಾರನೇ, ಈ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಬಿತ್ತರಿಸು ಬೇಗನೆ. ಆಹೋ ಅಪ್ಪಯ್ಯನೇ, ದತ್ತಾತ್ರೇಯ ಮಹಾಮುನಿಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಸಕಲ ಧರ್ಮಶಾಸ್ತ್ರಗಳನ್ನು ಬರಿತೀವಿ ನಿನ್ನ ಕುಮಾರನೇ. ನೀನು ಕೇಳಿದ ಪ್ರಶ್ನೆಗಳ ಉತ್ತರ ಮೇಳುವನು ಲಾಲಿಸಿ ಬೇಗನೆ. ಅದೇನು ಚೆನ್ನಾಗಿ ಹೇಳು. ಓ ಕುಮಾರ, ದೇವಲೋಕದಲ್ಲಿ ಸದಾ ಸಂಪತ್ತಿನಿಂದ ಬೆರುವವರಿಬ್ಬರೇ ಇಬ್ಬರೇ. ಯಾರು ಕುಮಾರ? ಒಬ್ಬ ವೈಕುಂಠದೊಡಿಯ ಲಕ್ಷ್ಮೀಪತಿಯಾದ ಮಹಾವಿಷ್ಣು, ಇನ್ನೊಬ್ಬ ಧನಾಧಿಪತಿಯಾದ ಕುಬೇರನೇ. ಜನಕ, ಬಾಲಕ, ಈ ಜಗತ್ತಿನಲ್ಲಿ ಸೋಲುವವರಿಬ್ಬರೇ ಇಬ್ಬರು. ಅವರು ಯಾರು ಕುಮಾರ? ಒಬ್ಬ ಕನ್ಯಾಪಿತನೋ, ಇನ್ನೊಬ್ಬ ಸಾಲಗಾರನೋ. ಕುಮಾರ, ಅಪ್ಪಯ್ಯನೇ, ಬಾಲಕ, ಭೂಭಾಗದಲ್ಲಿ ನಮಗೆ ಕಾಣುವ ಪತಿಗರಿಬ್ಬರೇ ಇಬ್ಬರು. ಅವರು ಯಾರು ಕುಮಾರ? ಒಬ್ಬ ಸೂರ್ಯ, ಇನ್ನೊಬ್ಬ ಚಂದ್ರ. ಜನಕ, ಬಾಲಕ, ಈ ಭುವನದ ಅತಿಥಿಗಳು ಇಬ್ಬರೇ ಇಬ್ಬರು. ಅವರು ಯಾರು ಕುಮಾರ? ಧನ ಮತ್ತು ಯೌವನ. ಇಷ್ಟು ಮಾತ್ರ ಭಗವತ್ ಸ್ವರೂಪಿಗಳಾದ ನನ್ನ ಗುರು ದತ್ತಾತ್ರೇಯ ಮಹಾಮುನಿವರು ಹೇಳಿಕೊಟ್ಟಿರುವರು ತಂದೆ. ಇದರಲ್ಲಿ ತಪ್ಪಿದ್ದರೂ ವಿಮರ್ಶನ ಮುಂದೆ ಬಲ ಸಹ ಶುಭ್ರವೇ. ಅಪ್ಪಯ್ಯನೇ, ನಿನ್ನಯ ಅತ್ಯದ್ಭುತವಾದ ವಿದ್ಯೆ ಮಹತ್ವಕ್ಕೆ ನಾನು ಮೆಚ್ಚಿದೆ. ಈ ನಿನ್ನ ಕುಮಾರನನ್ನು ಮೆಚ್ಚಲಬೇಕು ಅಪ್ಪಯ್ಯನೇ. ಓ ಕುಮಾರ, ಅಪ್ಪಯ್ಯನೇ, ನಿನ್ನಲ್ಲಿ ಇಂಥ ಜಾಣತನವಿದ್ದರೆ ಈ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಬಿತ್ತರಿಸು. ನಿನಗೆ
ಲಕ್ಷಣಗಳಿರುವು. ನನಗೆ ಸಂತೋಷವಾಯಿತು. ಈ ನಿನ್ನ ಮಕದರ ಚಂದ್ರವಂಶದ ಕೀರ್ತಿಯು ದಿಗ್ದೇಶಗಳಲ್ಲಿ ಬೆಳಗಲಿ ಕಾರ್ತವೀರ, ಎಚ್ಚರಲಿ ನಿನ್ನ ಗಂಭೀರ. ಅಪ್ಪಯ್ಯರೇ ನಿನ್ನ ಇಷ್ಟವೆಂದಾಗಲಿ ಅಪ್ಪಯ್ಯನೇ. ಓ ಕುಮಾರ ಜನಕ ಬಳಿ ಬಳಿ ರೇಳೈ ಸಾರಥಿ, ಭೂಪತಿ ಎನ್ನ ಪುತ್ರನಾದ ಕಲಿಸೂರ ಕಾರ್ತಿವೀರನಿಗೆ ಪಟ್ಟಾಭಿಷೇಕ ಮಾಡಲು ಕುಲಪುರೋಹಿತರನ್ನು ಕರೆದುಕೊಂಡು ಬಾ ಸಾರಥಿ. ನೀನು ಹೋಗೋತಿ ಜಾಗ್ರತೆ. ನಿನ್ನ ಇಷ್ಟದಂತಾಗಲಿ ಭೂಪತಿ. ನಮೋ ನಮೋ ಆಚಾರ್ಯರೇ. ನಮೋ ನಮೋ ಆಚಾರ್ಯರೇ. ದೀರ್ಘಾಯುಷ್ಯಮಸ್ತು ಮೇಲೆ ಕೆಳರೈ ಕೃತವೀರ್ಯ ಕಾರ್ತವೀರ ಅರ್ಜುನರೇ. ಅಹೋ ಕೃತವೀರ ಮಹಾರಾಜನೇ, ಓ ಸ್ವಾಮಿ ಆಚಾರ್ಯರೇ, ಈಗ ನಮ್ಮನ್ನು ಕರೆಸಿದ ಕಾರಣವೇನು? ನಮ್ಮ ಪುತ್ರನಾದ ಕಲಿಶೂರ ಕಾರ್ತಿವೀರನಿಗೆ ಪಟ್ಟಾಭಿಷೇಕ ಮಾಡಲು ನಿಮ್ಮನ್ನು ಕರೆಸಿರುವೆನು ಸ್ವಾಮಿ. ಈ ಮಹೇಶ್ವತಿ ನಗರವನ್ನು ನಿನ್ನ ಜ್ಯೇಷ್ಠ ಪುತ್ರನಾಗಿರ್ತಕ್ಕಂಥ ಕಾರ್ತವೀರ ಅರ್ಜುನ ಮಹಾರಾಜನಿಗೆ ಪಟ್ಟಾಭಿಷೇಕ ಮಾಡಲು ನಿಶ್ಚಯಿಸಿರುವಿರಾ? ಹೌದು ಆಚಾರ್ಯರೇ. ಹಾಗಾದರೆ ಪಟ್ಟಾಭಿಷೇಕ ಮಾಡಬೇಕಾಗಿರ್ತಕ್ಕಂಥ ಪೂಜಾ ಸಾಮಗ್ರಿಗಳೆಲ್ಲವೂ ಸಿದ್ಧವಾಗಿರುವವೇ? ಎಲ್ಲವೂ ಸಿದ್ಧವಾಗಿರುವ ಸ್ವಾಮಿ ಆಚಾರ್ಯರೇ. ನಿಮ್ಮ ಸಕಲ ಬಂಧು ಬಾಂಧವರು ಬಂದಿರುವರೇ? ಎಲ್ಲರೂ ಬಂದಿರುವರು ಸ್ವಾಮಿ ಆಚಾರ್ಯರೇ. ಹಾಗಾದರೆ ತಾವು ಕೂಡುವಂತರಾಗಿರಿ, ಪೂಜೆಯನ್ನು ಪ್ರಾರಂಭಿಸುವೆನು. ಆಚಾರ್ಯರೇ. ಓಂ ಗಣಪತಿಯೇ ಕರ್ಷಯಾಮಿ, ಓಂ ಪೂಜಂ ಕರ್ಷಯಾಮಿ, ಶುದ್ಧೋದಕೇನ ಸ್ಥಾಪಯಾಮಿ. ಗಂಗಾ ಕಾವೇರಿ ಗೋದಾವರಿ ನರ್ಮದಾ ಜಲ ಸಿಂಧು. ಓಂ ಭಸ್ಮಂ ಧಾರಣಯಾಮಿ, ಓಂ ಗಂಧಂ ಧಾರಣಯಾಮಿ, ಓಂ ಸಿಂಧೂರಂ ಧಾರಣಯಾಮಿ, ನಾನಾವಿಧ ಪತ್ರಿ ಪುಷ್ಪಂ ಧಾರಣಯಾಮಿ. ಮಹೇಶ್ವರಿ ನಗರ ಅಧ್ಯಕ್ಷನಾಗಿರ್ತಕ್ಕಂಥ ಕೃತವೀರನ ಪುತ್ರನಾಗಿರ್ತಕ್ಕಂಥ ಕಾರ್ತವೀರ ಅರ್ಜುನಿಗೆ ಪಟ್ಟಾಭಿಷೇಕಂ ಸಮರ್ಪಯಾಮಿ. ಮಹಾರಾಜರೇ, ಸ್ವಾಮಿ ಆಚಾರ್ಯರೇ. ನೀವು ಹೇಳಿದ ಪ್ರಕಾರವಾಗಿ ನಿಮ್ಮ ಮಗನಾದ ಕಾರ್ತವೀರನಿಗೆ ಪಟ್ಟಾಭಿಷೇಕ ಮಾಡದ್ದಾಯಿತು. ಇದು ನಿಮ್ಮ ಹಸ್ತದಿಂದ ಈ ಖಡ್ಗವನ್ನು ನಿಮ್ಮ ಮಗನಿಗೆ ಕೊಡುವಂತರಾಗಿರಿ. ಕಾರ್ತವೀರ ಅರ್ಜುನ ಮಹಾರಾಜನಿಗೆ, ಕಾರ್ತವೀರ ಅರ್ಜುನ ಮಹಾರಾಜನಿಗೆ. ಮಹಾರಾಜರೇ, ನಾವಿನ್ನು ಹೋಗಿ ಬರುತ್ತೇವೆ. ನಮಗೆ ಕೊಡುವ ದಕ್ಷಿಣ ತಾಂಬೂಲವನ್ನು ಕೊಟ್ಟರೆ ತೆಗೆದುಕೊಂಡು ಹೋಗುವೆವು. ರಾಜ ರವಿಕೋಟಿ ತೇಜ. ನಿಮ್ಮಿಷ್ಟದಂತಾಗಲಿ ಸ್ವಾಮಿ ಆಚಾರ್ಯರೇ. ಆಹೋ ಎನ್ನ ಕುಮಾರನಾದ ಕಾರ್ತ್ಯವೀರನೇ, ಅಪ್ಪಯ್ಯನೇ ಎನ್ನ ನುಡಿಯನ್ನು ಆಲಿಸಬೇಕೇ. ಅದೇನು ವಿಸ್ತಾರವಾಗಿ ಅಪ್ಪಯ್ಯನೇ. ನಮಗೆ ವೈರಿಯಾದ ರೇಣುಕರಾಜನು ಎಲ್ಲ ಕಾಲದೋಳು ಕದನಕ್ಕೆ ಬಂದರೆ ಎನ್ನ ಬಲು ಬಲ ಶಕ್ತಿಗೆ ತಡೆಯಲಾರದೆ ಓಡಿ ಹೋದನು. ಅಪ್ಪಯ್ಯನೇ ಅವರಿಗೂ ನಮಗೂ ವೈರಿಯಾದ ರೇಣುಕರಾಜನು ಎಲ್ಲ ಕಾಲದೋಳು ಕದನಕ್ಕೆ ಬಂದರೆ ಅವಳ ಶಿರವ ಮಾನಗೆಡಸು, ಅವಳ ಕೀರ್ತಿಯಂ ಗಳಸು. ಕಣ್ಣಿಯ ವೀರಾದಿವೀರ ಆಹೋ ಜನಕ, ಆಹೋ ಬಾಲಕ, ಸಿಂಹರಾಜನಂತ ಗರ್ಜನ ಕೈದು ಇಲ್ಲಿವರೆಗೆ ನಮ್ಮ ವಂಶಕ್ಕೆ ಕೀರ್ತಿಗೆ ಕಾರಣವಾದ ಪಿತರೇ. ಓ ಬಾಲಕ, ನಾನು ಮೆಚ್ಚಿದ ನಿನ್ನ ದೇಶ ಸಾಧನೆಗೆ ಬಗೆದ ಅಪ್ಪಯ್ಯನೇ. ಅಪ್ಪಯ್ಯನೇ, ಓ ಬಾಲಕ, ದೃಷ್ಟನಾದ ರೇಣುಕ ರಾಜನು ನಾಳೆದಿಂದ ಶ್ರೀಮನ್ನಾರಾಯಣ ವೈಕುಂಠದೊಳು ಅಡಗಿಕೊಂಡರು. ಹಿಡಿದು ತಂದು ನಮ್ಮ ನಗರದ ಮುಂಭಾಗಕ್ಕೆ ಕಟ್ಟಿ ಹಾಕುವರೆ ತಂದೆ. ಇದರಲ್ಲಿ ತಪ್ಪಿದ್ದಿರಬೇಕು ಸವಾಲ ಮುಂದೆ. ಬಳಿ ಬಳಿ ರೇಳೈ ಸಾರಥಿ, ಭೂಪತಿ ಈ ರಥವನ್ನು ಸೂಟಿಯಿಂದ ಈ ಮಂದಿರಕ್ಕೆ ರಥವನ್ನು ಬಿಡುವಂತೆ ಮಾಡಿದ್ದಾರೆ. ನಿನ್ನ ಇಷ್ಟದಂತಾಗಲಿ ಭೂಪತಿ. ಏನು ರಾಜ, ಬಲಿ ಬಲಿ ರೇಳೈ ಸಾರಥಿ, ಭೂಪತಿ
ಎನ್ನ ಪಿತನ ಆಗ್ಲಿ ಅಂತ ಕೊಬ್ಬಿ ಮಬ್ಬಿ ನಿಂತಿರುವ ಕಾಶ್ಮೀರದ ರಸ ರೇಣುಕ ರಾಜನಂಶದ ಬಡುವುದಕ್ಕೆ ಹೋಗುವನು. ಆದ ಕಾರಣ ಎನ್ನ ಮಣಿಮೆಯ ರಥಕ್ಕೆ ದಿವ್ಯ ಸಂಗಮ ಬಂಧಿಸ ಕಾಶ್ಮೀರ ನಗರಕ್ಕೆ ರಥವನ್ನು ಬಿಡುವಂತಲಾಗು ಸಾರದ ಜೈವೇರು ಉತ್ನೂರು ಟಿ.ಪಿ. ರಂಗಪ್ಪನಳಿಯ ಅವರು ಬಸವನಗೌಡ ಮಾಸ್ಟರ್ ಅವರಿಗೆ 200 ರೂಪಾಯಿ ಪ್ರೇಮ ಪುರಸ್ಕಾರ ಕೊಟ್ಟಿರ್ತಾರೆ. ಟಿ.ಪಿ. ರಂಗಪ್ಪನಳಿಯ ಉತ್ನೂರು. ಆತ್ಮೀಯರಿಗೆ ಶ್ರೀ ಸಿದ್ಧಲಿಂಗೇಶ್ವರನ ಆಯುರಾರೋಗ್ಯ ಸಂಬಳವನ್ನು ಕೊಟ್ಟು ರಕ್ಷಿಸಲಿಕ್ಕೆ ಆರೈಸುತ್ತೇನೆ. ಮೊದ ಸೊಕ್ಕಿದ ಮೂರ್ಖನಾದ ರೇಣುಕ ರಾಜನೇ ಕಾರ್ತಿವೀರಾಜ ಈ ಸಹಸ್ರ ಭಾವ ಕಾರ್ತಿವೀರಾಜ ನಿನ್ನ ಪರಿಚಬೇಕೇ ನಿನ್ನಯ ದಿನ ನಾನಿಲ್ಲದ ಸಮಯದಲ್ಲಿ ಸುದ್ದಿಸಲವೆಲ್ಲದ ಬಂದು ನಮ್ಮಪ್ಪರನ್ನ ಒಡೆದಾಡಿ ಜಯಿಸಲಾಗದೆ ಹಿಂದಕ್ಕೆ ಮಾಡಿದೆಯಾ ಈ ವಾರ್ತೆ ಎಂಬರತು ರೋಗಶೇಷ ಋಣಶೇಷ ನಮಗ ಸುಲಭವಲ್ಲೆಂಬ ನುಡಿಯಂತ ನಿನ್ನ ನಿರ್ನಾಮ ಮಾಡಬೇಕೆಂದು ರಣಗಂಗಣಂ ಕಟ್ಟಿ ಕದನಕ್ಕೆ ಬಂದ ದಿಟ್ಟಾದ ದಿಟ್ಟನ ಮುಂದೆ ಅಟ್ಟಾಸೊಳಗ ತೋರಿಸಿ ನಿನಗೆ ಮನಕ ಈ ಮಹೇಶ್ವರಿ ನಗರ ಮದುವಿನರೇ ಕಾಶ್ಮೀರ ದರ್ಶನಂಬ ರೇಣುಕರಾಜನೇ ವರ್ತಿಸಿದರೆ ನಿನ್ನ ಭಕ್ತ ಎಲಬಗಳನ್ನು ನುಚ್ಚು ನುಚ್ಚು ಆಗುವಂತೆ ಸ್ವಲ್ಪ ಕುಲ್ಲ ರುಂಡತರ ರುಂಡ ಮಾಲೆಗಳನ್ನು ಸೇರಿಸಿ ಬಿಡುವೆ ಸವಾರಿಸಿಕೋ ಕುಲ್ಲ ಆದಮನಾದ ಮಹೇಶ್ಪತಿ ನಗರ ದರ್ಶನ ಈಗೋ ಎನ್ನ ಒಂದೇ ಬಾಳದಿಂದ ನಿನ್ನ ಸಹಸ್ರ ಭಾವಗಳನ್ನು ಹರಗಡೆ ಬಿಡುವ ನೋಡ ಅಯ್ಯಲ್ಲ ಈ ಗುಲ್ಲ ಹುಟ್ಟಿ ಬರಬದಕ್ಕ ಹುಲ್ಲು ಬೀಸ ಅಲ್ಲ ನಮ್ಗೆಲ್ಲವದ ನಿನ್ನಿಂದಲ್ಲ ನಿಮ್ಮಪ್ಪನಿಂದ ಸಾಧ್ಯವಿಲ್ಲ ಜಾಗ್ರದಿಂದ ಇದ್ದಾಗಿರಲ್ಲ ಬಣ್ಣ ರೇಣುಕನೆಂಬ ಅದಮ ಸಾಗದು ನಿನ್ನ ಪರಾಕ್ರಮ ನನ್ನ ಮುಂದೆ ನಿನ್ನ ಸಾಗದಲ್ಲ ಈ ಅದಮ ನಮಗೆ ಯಾರಿಗೆ ತಿಳಿಯದಂತ ಚೋರದಂತ ಬಂದು ಎಲ್ಲ ಪಿತರಣದ ಸಂಗಾರಕ್ಕೆ ಬಿತ್ತಿಂದಿಯ ಬುದ್ಧಿ ಸುಣ್ಣನೆ ನಡೆಯಬಾರದು ಎನ್ನ ಮುಂದೆ ನನ್ನ ಮಿಂಚಿದಂತೆ ತರಕ್ಕೆಂದು ಒಳೆಯುತ್ತ ಬರುವ ಎನ್ನ ಸರಂಗಳನ್ನು ನಿರ್ಗಹಿಸಿಕೊಂಡು ಮಾತನಾಡು. ಕೈಲಾಗದಿದ್ದರೆ ಸೋತನಂದು ಎನ್ನ ಪಾದಕ್ಕೆ ಬಿದ್ದು ಶರಣ ಮಾಡು ಮೂಢಮತೆ ಇಲ್ಲವಾಯಿದರಣ ಮಂಡದೊಳ ಬರುವುದು ನಿನಗೆ ದುರ್ಗತೆ ಎಲ್ಲ ಈ ಬಳಿರ್ಯ ಎಲ್ಲ ಈ ಕರ್ತವೀರಿನಂಬ ಮದವೇರಿದ ಮದ ಅಂದರೆ ತಪ್ಪಿ ಉತ್ಸವಂತ ವರ್ತಿಸಿದರೆ ನಿನ್ನ ಬಗ್ಗೆ ಸಿಂಗಳಿಯುಗಲ್ಲವೂ ಒದರಿದರೆ ಸಿಂಹವೇನು ಬೆದರಬಲ್ಲದ ಕಾರು ಮುಗಿಲ್ಲ ಕತ್ತಲಾಗ ಬಂದ ಬರುವ ಎನ್ನ ಸಿರಂಗಲಂ ಧರಿಸಿಕ ಬಳಿರ ಪ್ರತಿ ಮಾತನನ್ನಾಡಿದರೆ ನಿನ್ನ 32 ಅಲ್ಲ ರೇಣುಕನೆಂಬ ಪಾಮರ ನೀನಾವ ದೊಡ್ಡ ಸೂರ ಈ ಕಲಿಸೂರ ಕಾರ್ತಿವೀರ ಅರ್ಜುನ ನಂದನ ಚತುರ್ಥ ಸಮೂಹ ಬ್ರಹ್ಮಾಂಡವ ತಲೆಗಳಾಗಿ ಒಯ್ದಾಡುವುದು ತೋಚಿತ ನಿನ್ನಂತವರ ಪಾಡೇನು ಅದಮ ಆಕಾಶ ಮಂಡಲಕ್ಕೆ ಮುಖವಚ್ಚಿ ಸಕರವ ಅಲ್ಲ ತೆರೆದ ಒದರಿದರೆ ಆಕಾಶವೇನು ಎದುರುವುದೇ ಸಂಗರದಲ್ಲಿ ನಿನ್ನಂಶದ ಬಡಿದಿದ್ದರೆ ರೌದ್ರ ರೂಪಿನ ದತ್ತಾತ್ರೇಯರಿಂದ ಧನು ಧೈರ್ಯಂ ಕಲಿತು ಸಾರ್ಥಕ ಅನುಭವರ ಶಾರಿಸಿ ಬರುವ ನೇಮಪುರ ಬೋಳಿ ಬಳಿರಿಯ ಎಲ್ಲ ಈ
ಮದಾಂಧನಾದ ರೇಣುಕ ರಾಜನನ್ನು ಕೂರ್ಗಡಿಗೆ ಪಟ್ಟು ಈ ತ್ರಿವಭುವನದೊಳಕಲಿ ಸೂರ ಕಾರ್ತಿ ವೀರಾರ್ಜುನನಿಗೆ ಸರಿಸಮ ವೀರರಿದ್ದರೆ ತಕ್ಷಣ ಸಮರಕ್ಕೆ ಬರೆಯಲು ಸಾರಥ್ಯ ಭಾರ್ಗವರಮ್ಮ ಬರ್ಬೇಕು ಅರ್ಜೆಂಟಾಗಿ. ರೇಣುಕೆ ಮಹಾತ್ಮ ಎಂಬ ಜಮದಗ್ನಿ ಕಲ್ಯಾಣ ಈ ಅನೋಳ ಗ್ರಾಮದಲ್ಲಿ ಚಿದಾನಂದಪ್ಪ ಭಾರ್ಗವರವನ ಪಾತ್ರ ಮಾಡಿದವರಿಗೆ ಗೋಳೆಂ ಹಿರೇಮಠ ಕುಮಾರಸ್ವಾಮಿ ಕನ್ನಡ ಸೇವಾ ಸಮಿತಿಯ ಪರವಾಗಿ ಸಾಲದೊಂದು ಕನ್ನಡಕಂ ಎಂಬ ಪ್ರಶಸ್ತಿ ಪತ್ರ ನೀಡುತ್ತಾರೆ. ಅವರು ಬಂದು ಸ್ವೀಕರಿಸಬೇಕಾಗಿ ವಿನಂತಿ. ಕೊಡುವಾಗ ಆಮೇಲೆ ಆ ಮಾತು ಸಾರ್ತಿ ಸೈಲೆಂಟ್. ಬಂದವರ ಧಾರ್ಮಿಕ ದೇವ ದಿವ್ಯ ಪ್ರಭಾವ ಬಳಿರೇ ಎಲೈ ಮನ್ನವ ದೇವ ಚಟಾಸ್ಫುಟ ದುರ್ಪಟ ರುತ್ಕಟ ಪ್ರಕಟಿತ ತಟ ಘಟಿತ ಪಟೋತ್ತರ ಮುಟೋರ್ ಮುಕುಟ ಮನೆ ಎಂತ ತೋರ್ಪ ವೀರಲಂ ಸಟ ಇಲ್ಲದ ಪುಟ ನೆಗೆದು ಬಂದು ಮದಾಂಧರ ಕರ ಕಂಬ ಮರಗಡಿವ ಮಹಾತ್ಮಿಕರ ಮಾನವ ರುದ್ರ ಸಾಮೂತ್ರ ಯತಿ ಗಡಿ ರೌದ್ರ ಮಟ್ಟ ಬಡಿ ರೌದ್ರ ಏಕಾಂಗಿ ಭವ ರುದ್ರ ಗರ್ಭದಿಂದ ಉಪ್ಪೇರೆ ನಿರ್ಭರ ಬಲ ಮಾನವ ತಾರಕಾಕೃತಿಯ ಊರ್ತ ಮುಖತೆ 100 ಕೋಟಿ ತಾರ ಮಂಡಲದ ತಾಳಗಟ್ಟಿಯ ಬೂರುವೆ ಮಾನವ ಮುತ್ತಿನ ಹಾರ ಈರಾವಳೆಯ ಧರಿಸಿಕೊಂಡು ಬರುವ ಗಂಡತಿಯ ಗಂಡುಗಲೆಯನ್ನು ದಾರೆಂದು ವಿಚಾರ ಮಾಡುವ ನಿರ್ಧಾರ ಸೂತ ಸುಗುಣ ಪ್ರಖ್ಯಾತ. ಓ ದೇವ, ನಾವು ದಾರೆಂದು ಕೇಳಿದ್ಯಾ?
ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ, ಆಕಾಶಕ್ಕೆ ಕಂಬವಿಲ್ಲ, ಸುಡುಗಾಡಿಗೆ ಭೇದವಿಲ್ಲ. ನೀನು ಅರಿತಿರುವುದಲ್ಲ, ಭರತನು ಕೇಳುವುದಿಲ್ಲ, ಈ ಆಟಕ್ಕೆ ಸಾರಥಿ ಇರುವುದಲ್ಲ. ನನ್ನನ್ನು ಸುಂದರ ಸಾರಥಿ ಎನ್ನುತ್ತಾರಲ್ಲ, ಹೇಳಬೇಕು ತಮ್ಮ ಪೂರ್ತಿ ನಾಮಾಂಕಿತವೆಲ್ಲ. ಸಾರಥಿ, ನಾನು ಒಂದು ಮಾತು ಹೇಳುವನು, ಚೆನ್ನಾಗಿ ಕೇಳು. ಅದೇನು ದೇವ? ಕರ್ನೂಲು ಜಿಲ್ಲಾ ಆದವಾನಿ ತಾಲೂಕು ಅನವಾಳ ಗ್ರಾಮದಲ್ಲಿರುವ ದೇವರಗಳಿಗೂ ದೇವತೆಗಳಿಗೂ ಗುರು ಹಿರಿಯರಿಗೂ, ನಮ್ಮ ಮನ ದೇವರು ಆದ ಮಗರೂರು ನರಸಪ್ಪ ತಾತನವರೆಗೂ, ನಾಡಿಗೆ ಪ್ರಸಿದ್ಧರಾದ ಪಂಪೈ ಸ್ವಾಮಿ ತಾತನವರಿಗೂ ಮತ್ತು ಚಾಮುಂಡಿ ಅಮ್ಮನವರಿಗೂ, ಇವರೆಲ್ಲರಿಗೂ ಅವರ ಪಾದ ಪದ್ಮಗಳಿಗೆ ನನ್ನ ಸ್ಥಿರವಾಗಿ ವಂದನೆಗಳು. ಎಲ್ಲ ಸಾರಥಿ ಈಗ ನಾಮಾಂಕಿತ ಮಾತು ಅದೇನು ದೇವ? ಗೂಡಿ ಕೊಡಿಸುವ ಎನ್ನ ವೀರಬಬ್ಬಯ್ಯ ಹಬ್ಬರಕ್ಕೆ ಆಯಿತರು ಎದೆ ಒಡೆದ ನಿಬ್ಬರಗಾಗಿ ಎನ್ನ ಭಯಕ್ಕೆ ಎಪ್ಪಲರಕ್ಕೆ ಮೈಗೊಟ್ಟರು. ಸಾರಥಿ, ಮದವೇರು ತಮ್ಮ ದಾಂಧರ ಮಂಕದ ಬಿಡಿಸಿ ಸದ್ಬುದ್ಧಿಯಂ ಕಲಿಸಿ ತ್ರೈಭವನ ವೀರರೆಂದು ವಂದನೆ ಮಾಡಿಸಿಕೊಳ್ಳುವ ಪ್ರೇಕ್ಷರರ ಬ್ರಾಹ್ಮಣ. ನನಗೆ ಹೆದರಾತ ಬಂಡರುಂಡವನ್ನು ಖಂಡಿಸುವ ಸಾರಥಿ, ವಂಶಬ್ದಾವ ಮಹಾಮುನಿ ಜಮದಗ್ನಿಯ ಕುಮಾರ ರೇಣುಕಾ ದೇವಿಯ ಗರ್ಭದೋಳು 9 ತಿಂಗಳ 9 ಗಂಟೆ 9 ನಿಮಿಷಕ್ಕೆ ತಾರಾಪತಿ ಅಂತ ಉದ್ಭವಿಸಿದ ಪ್ರತಿರಾರಣ ಗಂಭೀರ ಸಾರಥಿ, ಒಳರ ಹಲಲಲಲಲೇ ತಿಳಿಯಲೇ ಸಾರಥಿ, ಜಾಗ್ರತೆ. ಈ ಕಂಗಲಿಸುವ ದಿಟ್ಟಿಗೆ ಮಂಟಪಕ್ಕೆ ಬಂದ ತಾತ್ಪರ್ಯ ಏನೆಂದು ಕೇಳಿದನು ದೇವ? ದಿವ್ಯ ಪ್ರಭಾವ. ಬಳಿರೇ ಎಲ ಈ ಸಾರಥಿ, ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದು ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. 56 ದೇಶದ ರಾಜ್ಯರೋಳ್ಳ ಶ್ರೇಷ್ಠನಾದ ಕಾಶ್ಮೀರ ದರಸ ರೇಣುಕ ರಾಜನ ಕುಮಾರಿಯಾದ ನಮ್ಮ ಜನನ ರೇಣುಕ ದೇವಿಯಿಂದ ಆಶೀರ್ವಾದ ಪಡೆದು ಮುಂದಿನ ಕಾರ್ಯದ ವಿಚಾರ ತಿಳಿಯಲು ಭರಣಾವತಿ ಕಂಡಿಯ ಸಾರಥಿ, ನಮ್ಮ ಜನಪಡೆ ಬರುತ್ತೆ ಜಾಗೃತಿ. ಕುರುಗೋಡ ಈರಣ್ಣ ಇವರು ಈ ಬೆಂಗಳೂರು ಆರ ಮತ್ತು ಬಂಗಾರದ ಉಂಗುರವನ್ನು ಭಾರ್ಗವರಾಮನ ಪಾತ್ರಕ್ಕೆ ಪ್ರೇಮಪೂರ್ವಕ ಯಾರು ಮಾಡಿರುತ್ತಾರೆ. ಕುರುಗೋಡ ಬಸವರಾಜ್ ಇವರು ಈ ಬೆಳ್ಳಿ ಬ್ರಾಸ್ಲೆಟ್ ಅನ್ನು ಭಾರ್ಗವರಾಮನ ಪಾತ್ರಕ್ಕೆ ಪ್ರೇಮಪೂರ್ವಕ ಯಾರು ಮಾಡಿರುತ್ತಾರೆ. ಬೇಗ ಬೇಗ ಲೇಟ್ ಮಾಡಬಾರ್ದು. ಪಟ್ಟಪ್ಪ ಅವರು 4 ತೊಳೆ ಈ ಬೆಳ್ಳಿ ಕಡಗವನ್ನು ಭಾರ್ಗವರಾಮನ ಪಾತ್ರಕ್ಕೆ ಪ್ರೇಮಪೂರ್ವಕ ಯಾರು ಮಾಡಿರುತ್ತಾರೆ. ಕೊಡೋರು ಯಾರನ್ನಿದ್ರೆ ಈಗಲೇ ಕೊಡಬೇಕು. ಪ್ರೇಕ್ಷಕರಲ್ಲಿ ವಿನಂತಿಸುವುದೆಂದರೆ, ಈ ರೇಣುಕ ಮಹಾತ್ಮೆ ಜಮದಗ್ನಿ ಕಲ್ಯಾಣ ಎಂಬ ಕರ್ನಾಟಕ ನಾಟಕವನ್ನು ಈ ಅನವಳ ಗ್ರಾಮದಲ್ಲಿಂದು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯ ರಥ ಮಹೋತ್ಸವದ ಅಂಗವಾಗಿ ಇಂದು ಈ ಬಾಲಕರಿಂದ ನೀಡಿರ್ತಕ್ಕಂಥ ಈ ರೇಣುಕ ಮಹಾತ್ಮೆಯನ್ನು ಇಲ್ಲಿಯ ತನಕ ಬಹಳ ಆ ಒಂದು ನಾರಾಯಣ ಸ್ವಾಮಿಯ ಕೃಪೆ ಆಶೀರ್ವಾದದಿಂದ ಒಳ್ಳೆಯ ಒಂದು ಪದ್ಧತಿಯಾಗಿ ನಡೆಯುತ್ತಾ ಬಂದಿದೆ. ಪ್ರೇಕ್ಷಕರು ನೀವು ಅಂಗಾನಿ ತಂಬಿಟ್ಟಿರಿ, ಪಾಪ ನೀವು ಏನು ಕರ್ಮ ಮಾಡಿರಿ ಏನೋ ನನಗೆ ಗೊತ್ತಿಲ್ಲ. ಆಗಲಿಂದ ಅಂಗಾನಿ ತಿರೋಣ ಪಾಪ, ಆಗಲಿ ಎಲ್ಲ ನಿಮಗೆ ಬಿಟ್ಟಿದ್ದು. ಈಗ ಕಲಾವಿದರಾಗಿರ್ತಕ್ಕಂಥ ನಮ್ಮ ಹಾರ್ಮೋನಿಯಂ ವಾದಕರಿರ್ತಕ್ಕಂಥ ಪುತ್ತೂರು ಬಸನಗೌಡರವರು ಹಾಗೂ ನಮ್ಮ ಮಧುರೆ ಗ್ರಾಮದಲ್ಲಿರ್ತಕ್ಕಂಥ ನಾಡಿಗೆ ಹೆಸರಾಗಿರ್ತಕ್ಕಂಥ ರಾಜ್ಯ ಪ್ರಶಸ್ತಿ ವಿಜೇತರು ಹಾಗೂ ಗುಬ್ಬೀರನ ಪ್ರಶಸ್ತಿ ವಿಜೇತರು ಮಧುರೆ ಮರುಸ್ವಾಮಿ ಅವರಿಗೆ ಈಗ 86 ವರ್ಷ ವಯಸ್ಸು. ಅವರು ಈ ನಾಡಿನಲ್ಲಿ ಪ್ರಖ್ಯಾತವಾಗಿರ್ತಕ್ಕಂಥ ಕಲಾವಿದರು. ಅವರ ಮಗನಾಗಿರ್ತಕ್ಕಂಥ ಸ್ವಾಮಿಗಳು ಬಂದಿದ್ದಾರೆ. ಅವರು ಎಲ್ಲಿದ್ರು ವೇದಿಕೆಗೆ ಬರಬೇಕು, ಅರ್ಜೆಂಟು. ಬಾ ಬಸಗೌಡ. ಕವಿತಾಳ್ ನವೀನ ಇವರು ಈ ಬೆಳ್ಳಿ ಕಡಗವನ್ನು ಭಾರ್ಗವರಾಮನ ಪಾತ್ರಕ್ಕೆ ಪ್ರೇಮಪೂರ್ವಕ ಯಾರು ಮಾಡಿರುತ್ತಾರೆ. ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ವಿನಂತಿ, ಬೇಗ ಬೇಗನೆ.
ಈ ಕಥೆಯಲ್ಲಿ ಅಡಪದ ಚಿದಾನಂದ ಈ ಪಾತ್ರ ವಹಿಸಿರ್ತಕ್ಕಂಥ ಭಾರ್ಗವನ ಪಾತ್ರದಲ್ಲಿ ವಹಿಸಿರ್ತಕ್ಕಂಥವರು ಅವರು ಗುರು ಕಾಣಿಕೆಯಾಗಿ ಶಾಲ್ ಸನ್ಮಾನ ಹೂಮಾಲೆಯನ್ನು ಕಲಾವಿದರ ಕಾಣಿಕೆಯಾಗಿ ಅರ್ಪಿಸಿದ್ದಾರೆ. ಆ ಒಂದು ಅರ್ಪಿಸಿರ್ತಕ್ಕಂಥ ಶಿಷ್ಯನಾಗಿರ್ತಕ್ಕಂಥ ಚಿದಾನಂದ ಅವರಿಗೆ ಶ್ರೀಮನ್ ಲಕ್ಷ್ಮೀನಾರಾಯಣ ಸ್ವಾಮಿ, ದುರ್ಗಾಂಬೆಯು, ಶ್ರೀ ರಾಮಲಿಂಗೇಶ್ವರನು ಅವರ ಕುಟುಂಬದ ವರ್ಗದವರಿಗೂ ಅವರ ಪುತ್ರರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ರಕ್ಷಿಸಲಿ ಅಂತೇಳಿ ಹಾರೈಸುತ್ತೇವೆ. ಯಾಕಂದರೆ ಸಮಯವೆಲ್ಲ ಏನು ಮಾತಾಡಕ ಮುಂದೆ ಪ್ರಾರಂಭ ಮಾಡುತ್ತಿದ್ದೇವೆ. ಇರ್ತಕ್ಕಂಥ ಪಂಪೈ ಸ್ವಾಮಿಯವರಿಗೆ 200 ರೂಪಾಯಿ ಕಾರಣಕ್ಕೆಯನ್ನು ಸಲ್ಲಿಸಿದ್ದಾರೆ. ಅವರಿಗೂ ಆ ಶಾಂಭವಿ ಆರೋಗ್ಯವನ್ನು ಕೊಟ್ಟು ರಕ್ಷಿಸಲಿ ಅಂತೇಳಿ ಹಾರೈಸುತ್ತೇವೆ. ಜವಳಗೇರಿ ಅವಿರಾಜ್ ಅವರು ಈ HMT ವಾಚವನ್ನು ಭಾರ್ಗವರಾಮನ ಪಾತ್ರಕ್ಕೆ ಪ್ರೇಮಪೂರ್ವಕವಾಗಿ ಯಾರು ಮಾಡಿರ್ತಾರೆ. ಜನ ಎಳಿಬೇಕು, ಒಬ್ಬರೇ ಇರಬೇಕು ಪಾತ್ರಧಾರಿಂದ. ಹಿಂದಕ್ಕೆ ಸರ್ಕಾರ ಸ್ವಲ್ಪ ನಮೋ ನಮೋ ಜನನಿ ಸೌಖ್ಯಪ್ರದಾಯಿನೇ ಅವಿಶ್ವರಮಸ್ತು ಮೇಲಿಕೀಳು ಪುತ್ರ ಕೋಮಲ ಗಾತ್ರ. ಆಹೋ ಎನ್ನಂ ಪಡೆದ ತಾಯಿ, ಏನು ನಿನ್ನ ಮುಖ ತೆರೆಯದ ರೀತಿ. ಅಮ್ಮಯ್ಯ, ಹೂವಿನ ಮಕ್ಕೆ ಎಂತ ನಗಮುಖವುಳ್ಳ ನಿನ್ನ ಮುಖ ಕಮಲವು ಮುದುಡಿದ ತಾವರಿಯಂತಾದರೂ ಕಾರಣವೇನು? ಈ ನಿನ್ನ ಸುತನ ಮುಂದೆ ತಿಳಿಸಮ್ಮ ಜನನಿ ಸೌಖ್ಯಪ್ರದಾಯಿನೇ. ರಾಮ, ಅಮ್ಮಯ್ಯ, ಹೂವಿನ ಮೊಗ್ಗೆಯಂತಿರುವ ಈ ನಿನ್ನ ಮುಖ ಕಮಲವು ಬಾಡುವ ಕಾರಣವೇನೆಂದು ಕೇಳಿದೆ ಕಂದ. ಹೌದು ಅಮ್ಮಯ್ಯ. ಕೇಳಬೇಡ ರಾಮ. ಯಾತಕ್ಕೆ ಕೇಳಬಾರದಮ್ಮಯ್ಯ? ಅದನ್ನು ಕೇಳಿದ್ರಿ ಕೇಳಿ ಸಹಿಸುವಷ್ಟು ಸಹನೆ ಶಕ್ತಿ ನಿನಗಿಲ್ಲ ಕಂದ. ನಿನ್ನ ದುಃಖವನ್ನು ದೂರ ಮಾಡುವ ಶಕ್ತಿ ನಿನ್ನ ಗರ್ಭದಲ್ಲಿ ಧರಿಸಿರುವ ಈ ನಿನ್ನ ಮಗ ಭಾರ್ಗವರವರ ಮತ್ತೆ ರಾಮ, ಅಮ್ಮಯ್ಯ, ಹೇಳಿ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಭಾರ್ಗವ ಸಹಿಸೇನು ಶೋಕವ. ಅಮ್ಮಯ್ಯ, ಚೆನ್ನಾಗಿ ಕೇಳು ಕಂದ. ಅದೇನು ಹೇಳು ಮಾತೆ. ಭಾರ್ಗವ ಸಹಿಸಿರು ಶೋಕವ. ಅಮ್ಮಯ್ಯ, ಬರ್ತಿತ್ತು ಅದೇನು ಹೇಳು ಮಾತೆ. ಮನಸ್ಸೇ ಬರ್ತಿಲ್ಲ ಕಂದ. ಅದೇನು ಮಾತೆ. ಅಮ್ಮಯ್ಯ, ಚೆನ್ನಾಗಿ ಕೇಳು ಕಂದ. ಅದೇನು ಸಹಿಸ್ತಾರ ಹೇಳಮ್ಮಯ್ಯ. ನಿನ್ನ ಪೊಲಿಯು ನಿಂತ ಬರಹವ ಬರದಿರವನು ಆ ಜಡದ್ವವ. ಆ ನಿನ್ನ ಹಣೆಯಲ್ಲಿ ಬ್ರಹ್ಮದೇವರು ಎಂತ ಬರಹವನ್ನು ಬರೆದ್ರು ಬರ ಮಾತೆ. ಆ ಬ್ರಹ್ಮ ಬರಹನು ಯಾರಿಂದಲೂ ಹೇಳಲು ಸಾಧ್ಯವಿಲ್ಲ ಕಂದ. ನಿನ್ನ ಗರ್ಭದಲ್ಲಿ ಧರಿಸಿರುವ ಈ ನಿನ್ನ ಭಾರ್ಗವ ರಾಮನ ಮುಂದೆ ಹೇಳು ಮಾತೆ. ಕುಮಾರ, ಅಮ್ಮಯ್ಯ, ಅದನ್ನು ಹೇಳಿ ಸಹಿಸುವಷ್ಟು ಸಹನೆ ಶಕ್ತಿ ನಿನಗಿಲ್ಲ ಕಂದ. ಆಚರಾಗಿರುವುದು ಮಾತೆ. ಇನ್ನ ಪೊಲಿಯೋಳು ಇಂಥ ಬರಹವ ಬರದಿರುವನು ಆ ಜಡದ್ವವ. ಬ್ರಹ್ಮ ಬರಹವ ಬದಲಿ ಬರಹವ. ಬ್ರಹ್ಮ ಬರಹವ ಬದಲಿ ಬರಹವ.
ಹೋದ್ರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ರಾಮ. ಇದೇ ನೋಡಿ ನಿನ್ನ ತಾಯಿಯ ದುಃಖದ ನೇಮ. ಅಮ್ಮಯ್ಯ, ಬ್ರಹ್ಮನ ಬರೆದಿರುವ ಬರಹವನ್ನು ಬದಲಾಯಿಸುವ ಶಕ್ತಿ ಹೇಳುವನು ಕೇಳು. ಅದೇನು ರಾಮ? ಅದೇನಂದರಮ್ಮಯ್ಯ, ಕುಮಾರ, ಮಾಡಿದ ಪಾಪ ಕರ್ಮಗಳನ್ನು ಅಳಿಯುವ ಶಕ್ತಿ ನೀಡಿದ ಪುಣ್ಯ ಫಲಕ್ಕೆ ಉಂಟು ಮಾತೆ. ಅಮ್ಮಯ್ಯ, ಕುಮಾರ, ಬ್ರಹ್ಮನು ಬರೆದಿರುವ ಬರಹವನ್ನು ಬದಲಾಯಿಸುವ ಶಕ್ತಿ ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿಗೆ ಉಂಟು ಮಾತೆ. ಅಮ್ಮಯ್ಯ, ನಿನ್ನ ದುಃಖವನ್ನು ದೂರ ಮಾಡುವ ಶಕ್ತಿ ನಿನ್ನ ಗರ್ಭದಲ್ಲಿ ಚಲಿಸಿರುವ ಈ ನಿನ್ನ ಭಾರ್ಗವ ರಾಮನ ಮೇಲೆ ಉಂಟು ಮಾತೆ. ರಾಮ, ಅಮ್ಮಯ್ಯ, ಯಾತಕ್ಕಾಗಿ ಹೇಳುತ್ತಿರುವೆ ಈ ನಿನ್ನ ದುಃಖಕ್ಕೆ ಕಾರಣ ಅಮ್ಮಯ್ಯ ಎಂದು ಕೇಳಿದೆಯ ಕಂದ? ಅಮ್ಮ ರೇಣುಕ, ಏನುದು ನಿನ್ನ ಮಾತಿನ ಆತಂಕ? ಅಮ್ಮಯ್ಯ, ಮುಖಚರಿಯದ ಪ್ರತಿಯನ್ನು ನೋಡಿದರೆ ರಾಹುನಿಂದ ಹಿಡಿಯಲ್ಪಟ್ಟ ಚಂದ್ರನಂತೆ, ಅಗ್ನಿಯಿಂದ ದಗ್ಧವಾದ ವೃಕ್ಷದಂತೆ ನಿನ್ನ ಮುಖ ಕಮಲವು ಕಳಗೊಂಡಿದ ಕಾರಣವೇನು ಮಾತೆ? ಕುಮಾರ, ನಿನ್ನ ಹೃದಯದಲ್ಲಿ ಇಂಥ ಹಾಲವನ್ನು ಭರಿಸಿ ಈ ನಿನ್ನ ದುಃಖಕ್ಕೆ ಕಾರಣದ ಶ್ರೇಣಿ ಹೇಳಿದರೆ ಬಳರೆ ಗಳಿಗೆಯಲ್ಲಿ ಅವನ ಕತ್ತನ್ನು ಕತ್ತರಿಸಿ ನಿನ್ನ ಚರಣಕ್ಕೆ ಅರ್ಪಿಸುವೆನು. ತಡ ಮಾಡದೆ ತಿಳಿಸು ಮಾತೆ, ಯಾವ ಕಾರಣಕ್ಕಾಗಿ ನಿನ್ನ ಮನದೇವತೆ? ರಾಮ, ಅಮ್ಮಯ್ಯ, ಯಾತಕ್ಕಾಗಿ ಅಳುತ್ತಿರುವೆ ಈ ನಿನ್ನ ದುಃಖಕ್ಕೆ ಕಾರಣ ಅಮ್ಮಯ್ಯ ಎಂದು ಕೇಳಿದೆಯ ಕಂದ? ಹೌದು ಮಾತೆ, ಕೇಳಬೇಡ ರಾಮ. ಅದು ಯಾತಕ್ಕೆ ಕೇಳಬಾರದಮ್ಮಯ್ಯ? ಅವನೊಬ್ಬ ದುಷ್ಟನಿರುವನು ಕಂದ. ಅಮ್ಮಯ್ಯ, ಕುಮಾರ, ಅಮ್ಮಯ್ಯ, ಅವನೊಬ್ಬನು ದುಷ್ಟನಿರುವನು ಕಂದ. ರೇಣುಕಾ ದೇವಿಯ ಗರ್ಭದಲ್ಲಿ ಜನಿಸಿರುವ ಈ ನಿನ್ನ ಮಗ ಭಾರ್ಗವ ರಾಮನ ಮಾತೆ. ರಾಮ, ಅಮ್ಮಯ್ಯ, ರಾಜಾದಿ ರಾಜರಿಂದ ಆಗದ ಕಾರ್ಯ ಚಿಕ್ಕವನಾದ ನಿನ್ನಿಂದ ಆಗುವುದೇ ಕಂದ. ಅಮ್ಮಯ್ಯ, ರಾಮ, ಚಿಕ್ಕವನು ಎಂದು ಭಾವಿಸಿದೆಯಲ್ಲ, ಚಿಕ್ಕವನ ಪೌರುಷವನ್ನು ಹೇಳುವನು ಕೇಳು ಮಾತೆ. ಅದೇನು ರಾಮ? ಅದೇನಂದರಮ್ಮಯ್ಯ, ಅದೇನು ಕಂದ? ಕರಗಸವು ನಡುವ ಸಣ್ಣದಾದರೆ ಗಿಡದ ಮರವನ್ನು ಪಡೆದು ಬಿಡಬಲ್ಲವೇ? ಅಮ್ಮಯ್ಯ, ಭಾರ್ಗವ, ಮೀನಿನ ಮರಿಯು ಸಣ್ಣದಾದರೆ ಸಮುದ್ರವನ್ನು ಈಜಲು ಬಿಡಬಲ್ಲದೆ ಮಾತೆ. ರಾಮ, ಬೆಂಕಿ ಗಡ್ಡೆಯು ಸಣ್ಣದಾದರೆ ದೊಡ್ಡ ದೊಡ್ಡ ಮರವನ್ನು ಬೇಗ ಬಿಡಬಲ್ಲದೆ. ರಾಮ, ಅಮ್ಮಯ್ಯ, ನನ್ನ ತಂದೆಯು ನಿನ್ನ ತಂದೆಯು ಯಾವ ಕಾರಣಕ್ಕಾಗಿ ಮಾಡಬಂದಿರೋದನ್ನು ಮಾತೆ? ಯಾತಕ್ಕೆ ಕೇಳಬಾರದಮ್ಮಯ್ಯ? ಅದೊಂದು ವಿಷಯ ಬಿಟ್ಟು ಬೇರೆ ಏನನ್ನಾದ್ರೂ ಕೇಳು ಕಂದ. ಅದೇ ವಿಷಯವನ್ನು ಕೇಳುವನು ಮಾತೆ. ನನ್ನ ತಂದೆಯು ನೀರಿನ ತಾಪವ ಕಾರ್ಯವೀರ ಗರುಡ ಎಂಬವ. ನಿಯಮವನ್ನು ಕೊಟ್ಟರೆ ಆ ಕಾರ್ತ ವೀರರ್ಜುನ ಯಾವ ದಿಕ್ಕೆಯಲ್ಲಿ ಅಡಗಿರಲಿ, ಯಾವ ಮೂಲೆಯಲ್ಲಿ ಅಡಗಿರಲಿ, ಕಳೆದನು ಎನ್ನಯ ತಂದೆ ಪ್ರಾಣವ, ಕಳೆದನು ಎನ್ನಯ ತಂದೆ ಪ್ರಾಣವ. ಬಾರೈ ಭಾರವ ನಾ ಸಹಿಸೆನು ಶೋಕವ, ಬಾರಿ ಭಾರವ ನಾ ಸಹಿಸೆನು ಅಮ್ಮಯ್ಯ, ಏನೆಂದು ಹೇಳಲಿ ಎನ್ನ ಪ್ರಾಚೀನವ. ನಿನ್ನ ದುಃಖವನ್ನು ದೂರ ಮಾಡುವ ವಿಧಾನ ಹೇಳ್ಬಾತೆ. ಕಾಶ್ಮೀರ ಅರಸನಾದ ಎನ್ನ ತಂದೆ ರೇಣುಕ ರಾಜನನ್ನು ಆ ದುಷ್ಟನಾದ ಕಾರ್ತಿ ವೀರಾಜನಿಂದ ಹತನಾದನಂತೆ ಪುತ್ರ ಕೋಮಲ ಗಾತ್ರ. ಅಮ್ಮ ಮಾತೆ,
ತಿಳಿಯಿತು ನಿನ್ನ ಪಡದಾತನು ಮರಣದಿಂದ ಉಂಟಾಗುವ ನಿನ್ನ ಮನದೇವತೆ ಅಮ್ಮಯ್ಯ. ಆದರೆ ಈ ನಿನ್ನ ಮಗನ ಮಾತನ್ನ ಆಲಿಸು ಮಾತೆ ಅದೇನು ರಾಮ? ಯಾವತ್ತು ತ್ರೈಲೋಕಗಳಲ್ಲಿರುವ ವೈರಿಗಳ ಮೆಮಪುರಕ್ಕೆ ಕಳಿಸುವ ಪ್ರಚಂಡ ಪರಾಕ್ರಮಿಯಾದ ಈ ನಿನ್ನ ನಂದನೆ ಸಂತೋಷದಿಂದ ನೇಮವನ್ನು ಕೊಟ್ಟರೆ ವೀರ ಅರ್ಜುನ ಮನ ತಿಂತುಣಿಯನ್ನು ಅಂತನಪುರಕ್ಕೆ ಸೇರಿಸಿ ಬರುವೆ ಅಮ್ಮಯ್ಯ. ಕೊಪ್ಪಿ ಕೃತಾಂತನಂತ ಮದವೇರಿದ ಕಾರ್ತವೀರ ಅರ್ಜುನನು ಕನ್ನಡಿಸುವೆ. ಎನ್ನ ತಮ್ಮನಾದ ನಿನ್ನ ಪಿತನು ಕತ್ತನ್ನು ಕತ್ತರಿಸಿದ ಮಧೋನ್ಮತ್ತನ ಮರಣಕ್ಕಾಗಿ ಆಗ್ಲೇ ಕೊಡು ಮಾತೆ ರಾಮ